ಇಲ್ಲಿ ನೀವು ಕಾಣ್ತಾ ಇರತಕ್ಕಂತಹ ಸುಂದರವಾದಂತಹ ಬಳ್ಳಿ, ಇದು ಕಸುವಿನ ಬಳ್ಳಿ ಅಂತ ಹೇಳುವುದಾಗಿ ಕರೆಯಲ್ಪಡುತ್ತೆ. ನೋವು ಯಾವ ರೀತಿಯಲ್ಲಿ ಕೆಳಗೆ ಮೇಲೆ ಅಲ್ಲಿಂದ ಇಲ್ಲಿ ಇನ್ನೊಂದು ಹೇಳತಕ್ಕಂತಹದ್ದು ಇದೆಯೋ ಅದಕ್ಕೆ ಕಸು ಅಂತ ಹೇಳುವುದಾಗಿ ಕರೀತಕ್ಕಂಥದ್ದು. ನೋಡಿ, ಈ ಬಳ್ಳಿಯು ಕೂಡ ನಾನಾ ರೀತಿಯಲ್ಲಿ ಹಬ್ಬಿರುತ್ತೆ ಮತ್ತು ನೋವು ಯಾವ ರೀತಿಯಲ್ಲಿ ಮೇಲೆ ಕೆಳಗೆ ಆಗುತ್ತೋ ಅದೇ ರೀತಿಯಲ್ಲಿ ಇದು ಕೂಡ ನೃತ್ಯವನ್ನು ಮಾಡ್ತಾ ಇರತಕ್ಕಂತಹ ರೀತಿಯಲ್ಲಿ ಭಾಸವಾಗತಕ್ಕಂಥದ್ದನ್ನು ಕೂಡ ನೀವು ಗಮನಿಸಬಹುದು. ಮತ್ತು ಇದರ ಎಲೆ ಹೇಳ್ತಕ್ಕಂಥದ್ದು ನೋಡಿ ಎಷ್ಟು ವಿಶಿಷ್ಟವಾಗಿ ಇದೆ ಅಂತ ಹೇಳುವುದನ್ನು ಒಮ್ಮೆ ಗಮನಿಸಿಕೊಳ್ಳಿ. ತಾಯಿಯ ಗರ್ಭದಲ್ಲಿ ಮಗುವನ್ನು ಯಾವ ರೀತಿಯಲ್ಲಿ ಪಾಲನೆಯನ್ನು ಮಾಡಿ ತಾಯಿಯು ತನ್ನ ಮಗುವನ್ನು ರಕ್ಷಣೆಯನ್ನು ಮಾಡಿಕೊಡ್ತದೋ ಅದೇ ರೀತಿಯಲ್ಲಿ ಈ ಸಸ್ಯ ಸಂಜೀವಿನಿ ಹೇಳ್ತಕ್ಕಂಥದ್ದು ಕೂಡ ರಕ್ಷಣೆಯನ್ನು ಮಾಡಿಕೊಡ್ತಕ್ಕಂಥದ್ದು. ಮತ್ತು ವಿಶಿಷ್ಟವಾಗಿ ನಮ್ಮ ಒಂದು ದರ್ಭ ಚಿಕಿತ್ಸೆಯಲ್ಲಿ ತಾಯಿಯ ಗರ್ಭದಲ್ಲಿ ಈ ಮಗು ಬೆಳವಣಿಗೆಗೆ ಅಥವಾ ಆಕೆಯನ್ನು ತುಂಬ ಚೆನ್ನಾಗಿ ನೋಡ್ಕೊಳ್ತಕ್ಕಂಥ ತಾಯಿ ಹೇಳ್ತಕ್ಕಂಥದ್ದು ಹೊಕ್ಕಳಿನಿಂದಾಗಿ ಆಹಾರ ಪದಾರ್ಥಾದಿಗಳನ್ನು ಕಳಿಸಿ ರಕ್ತದ ಮೂಲಕವಾಗಿ ಮಗುವಿನ ಬೆಳವಣಿಗೆ ಹೇಳ್ತಕ್ಕಂಥದ್ದಾಗಿ ಮಾಂಸಖಂಡಗಳೆಲ್ಲ ರೂಪಿತವಾಗುತ್ತೋ ಅದೇ ರೀತಿಯಲ್ಲಿ ಗರ್ಭ ಚಿಕಿತ್ಸೆ ಹೇಳ್ತಕ್ಕಂಥದ್ರಿಂದಾಗಿಯೂ ದೈವಿಕವಾದಂತಹ ಅನುಗ್ರಹದಿಂದ ಹೇಗೆ ಗರ್ಭಕೋಶದಲ್ಲಿ ಮಗು ಬೆಳೀತದೋ ರಕ್ಷಣೆಯನ್ನು ಮಾಡ್ತದೋ ಅದೇ ರೀತಿಯಲ್ಲಿ ನಮ್ಮನ್ನು ನಾವು ರಕ್ಷಣೆ ಮಾಡಿಕೊಳ್ಳುವಂಥ ನಿಟ್ಟಿನಲ್ಲಿ ಈ ಒಂದು ದರ್ಭ ಚಿಕಿತ್ಸೆಯು ಅದ್ಭುತವಾಗಿ ಇರತಕ್ಕಂಥದ್ದು. ಮತ್ತು ಜೊತೆಯಲ್ಲಿ ಮಗುವಿಗೆ ಹೇಗೆ ತಾಯಿಯ ರಕ್ತ ಮೂಲಕವಾಗಿ ಇತ್ಯಾದಿಗಳು ಹೊಕ್ಕಳಿನ ಮೂಲಕವಾಗಿ ಸೇರಿ ಆ ಮಗು ರಕ್ಷಣೆಯನ್ನು ಪಡೆಯುತ್ತೋ ಕಣ್ಣಿನ ರೆಪ್ಪೆ ಹಾಗೆ ದರ್ಭ ಚಿಕಿತ್ಸೆಯನ್ನು ಪಡ್ಕೊಂಡಂತಹ ವ್ಯಕ್ತಿಗಳು ಕೂಡ ಅದೇ ರೀತಿಯಾದಂತಹ ರಕ್ಷಣೆಯನ್ನು ಪಡೀತಾರೆ ತಾಯಿಯ ಒಂದು ಅನುಗ್ರಹದಿಂದ. ಆದರೆ ನಾವು ಕಣ್ಣಿಗೆ ಕಾಣುವ ತಾಯಿಯನ್ನು ನಂಬ್ತೇವೆ, ಕಣ್ಣಿಗೆ ಕಾಣದ ತಾಯಿಯನ್ನು ನಂಬುವುದು ಕಷ್ಟ. ಆದರೆ ಈಗಾಗಲೇ ನಾವು ಅದನ್ನು ಎಷ್ಟೋ ಒಂದು ಸಮಯದಲ್ಲಿ ನಿಮ್ಮ ಮುಂದೆ ಇಟ್ಟಿದ್ದೇವೆ. ಮತ್ತು ಅಷ್ಟೇ ಅಲ್ಲದೆ ಸಂತಾನವಾಗದೇ ಇರತಕ್ಕಂಥವರಿಗೆ ಸಂತಾನವನ್ನು, ಇತ್ಯಾದಿ ರೋಗದಲ್ಲಿ ಬಳಲ್ತಾ ಇರತಕ್ಕಂಥವರಿಗೆ ರೋಗವನ್ನು ಹಾಗೂ ನಾನಾ ಸಮಸ್ಯೆಗಳಿಂದ ಪರಿಹಾರವನ್ನು ಅತಿ ಬೇಗನೆ ಎಷ್ಟು ಶೀಘ್ರ ಅಂತ ಕೇಳಿದರೆ ಕೆಲವೊಂದಂತೂ ಹೇಳಲಿಕ್ಕೂ ಕೂಡ ಸಾಧ್ಯವಾಗುವುದಿಲ್ಲ. ಕಣ್ಣ ರೆಪ್ಪೆಯನ್ನು ಮುಚ್ಚಿ ಒಡೆಯುವಷ್ಟರಲ್ಲಿ ದೂರವಾಗಿರ್ತಕ್ಕಂಥದ್ದು ಕೂಡ ನಮ್ಮ ಕಣ್ಣೆದುರಿನಲ್ಲಿ ಇರತಕ್ಕಂಥದ್ದು. ಮತ್ತು ಅಸಾಮಾನ್ಯವಾಗಿ ಇರ್ತಕ್ಕಂಥದ್ದು ಎಲ್ಲವನ್ನು ಕೂಡ ರಕ್ಷಣೆಯನ್ನು ಮಾಡಿಕೊಟ್ಟಿರ್ತಕ್ಕಂಥದ್ದು. ಹೇಗೆ ತಾಯಿಯ ಗರ್ಭ ಹೇಳ್ತಕ್ಕಂಥದ್ದು ಮಗುವಿನ ಆರೈಕೆಯನ್ನು ಮಾಡುತ್ತೋ ಅದೇ ಥರದಲ್ಲೇ ದರ್ಭ ಚಿಕಿತ್ಸೆ ಹೇಳ್ತಕ್ಕಂಥದ್ದು ಕೂಡ ಪ್ರತಿಯೊಬ್ಬ ಮನುಷ್ಯರನ್ನು ಆರೈಕೆ ಮಾಡುತ್ತೆ.